ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಗುರ್ಲಾಪುರದಲ್ಲಿ ಹೋರಾಟ ಇನ್ನಷ್ಟು ತಾರಕಕ್ಕೇರಿದ್ದು ವಿಭಿನ್ನವಾಗಿ ಪ್ರತಿಭಟಿಸಿ ಕಬ್ಬು ಬೆಳೆಗಾರರು ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಗಾಜಿನ ಮೇಲೆ ಉರುಳು ಸೇವೆ ಮಾಡೋ ಮೂಲಕ ರೈತರಿಂದ ಪ್ರತಿಭಟನೆ. ಅರೆಬೆತ್ತಲೆಯಾಗಿ ಗಾಜಿನ ಮೇಲೆ ಉರುಳು ಸೇವೆ ವಿಭಿನ್ನವಾಗಿ ಪ್ರತಿಭಟಿಸ್ತಾ ಇದ್ದಾರೆ. ರೈತ ಸುರೇಶ್ ಬೆಳವಿಯಿಂದ ಕಿಡಿ. ಎಲ್ಲೆಲ್ಲಿ ಯಾವ ರೀತಿಯ ಪ್ರತಿಭಟನೆ ಕಾವು ಪಡ್ಕೊಂಡಿದೆ ಡೀಟೇಲ್ಸ್ ಪಡಿತಾ ಹೋಗೋಣ. ಬೆಳಗಾವಿಯಿಂದ ಪ್ರತಿನಿಧಿ ಸಹದೇವ್ ಮಾನೆ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ನಾವು ಗಮನಿಸ್ತಾ ಇದ್ದೀವಿ ರೈತರ ಆಕ್ರೋಶ ಇನ್ನಷ್ಟು ತಾರಕಕ್ಕೇರ್ತಾ ಇರೋದನ್ನ. ಅದರಲ್ಲೂ ಈ ರೀತಿಯಲ್ಲಿ ಗಾಜಿನ ಮೇಲೆ ಅರೆಬೆತ್ತಲಿಯಾಗಿ ಉರುಳು ಸೇವೆ ಮಾಡಿ ಪ್ರತಿಭಟನೆ ಮಾಡ್ತಾ ಇರೋದು ಒಂದು ಕಡೆ ಸಭೆ, ಆದ್ರೆ ಮತ್ತೊಂದು ಕಡೆ ಇವರ ಹೋರಾಟದ ಸ್ವರೂಪ ಮಾತ್ರ ಇನ್ನಷ್ಟು ತೀವ್ರ ಆಗ್ತಲೇ ಇದೆ. ಜಮಾವಣೆಗೊಳ್ಳುವುದರ ಜೊತೆಗೆ ವಿಭಿನ್ನವಾಗಿ ಪ್ರತಿಭಟನೆಗಳು ಕೂಡ ಆರಂಭವಾಗ್ತಾ ಇದ್ರೆ, ಮತ್ತೊಂದು ಕಡೆ ಗೋಕಾಕ್ನಲ್ಲೂ ಕೂಡ ಹೆದ್ದಾರಿ ಮೇಲೆ ಮಲಗಿ ರೈತರು ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಸದ್ಯ ಇವತ್ತು ಒಂದು ಕಡೆ ಸಿಎಂ ಅವರು ರೈತ ಮುಖಂಡರು ಮತ್ತು ಸಕ್ಕರೆ ಮಾಲೀಕರ ಜೊತೆಗೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ ಬಹುತೇಕ ರೈತರು ಕೂಡ ಸಭೆ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲೂ ಕೂಡ ತಮ್ಮ ಹೋರಾಟವನ್ನ ನಿಧಾನಗತಿಯಲ್ಲಿ ಮಾಡ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಬಹಳ ಉಗ್ರ ಸ್ವರೂಪದಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಇರುವಂತದ್ದು. ನಾನೀಗ ಏನು ಗಾಜಿನ ಮೇಲೆ ಮಲಗಿ ವಿಭಿನ್ನವಾಗಿ ಏನು ಪ್ರತಿಭಟನೆ ಮಾಡಿದ್ರು, ಇದೇ ಗಾಜುಗಳ ಮೇಲೆ ಉರುಳಾಟವನ್ನು ನಡೆಸಿ ಸುರೇಶ್ ಬೆಳವಿ ಎಂಬುವರು ಪ್ರತಿಭಟನೆಯನ್ನ ಮಾಡುವುದರ ಮೂಲಕ ಸರ್ಕಾರಕ್ಕೆ ಗಮನ ಸೆಳೆಯುವಂತ ಕೆಲಸವನ್ನ ಮಾಡಿದ್ರು. ತಾವೇನು ಪ್ರತಿ ಟನ್ಗೆ 3,500 ರೂಪಾಯಿ ಕೊಡ್ತಾ ಇದ್ದೇವೆ, ಸೊ ಅದನ್ನ ನಿಗದಿ ಮಾಡಲೇಬೇಕೆನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ರು. ಈಗಾಗಲೇ ಸಾಕಷ್ಟು ಜನ ರೈತರು ಕೂಡ ಈಗಾಗಲೇ ಈ ಒಂದು ವೇದಿಕೆಗೆ ಸೇರ್ಕೊಂಡಿರುವಂತದ್ದು. ನಮ್ಮ ಜೊತೆಗೆ ಸುರೇಶ್ ಬೆಳವಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಯಾಕೆ ಗಾಜಿನ ಮೇಲೆ ಉರುಳು ಸೇವೆ ಮಾಡಿದ್ರಿ ಸರ್? ಕಳೆದ 9 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಸರ್. ಸರ್ಕಾರ ಕ್ಯಾರಿ ಅನ್ನತ್ತಲ್ರಿ, ಅದ್ರ ಸಲುವಾಗಿ ನಾವು ಈ ಗಾಜಿನ ಮೇಲೆ ಉರುಳು ಸೇವೆ ಮಾಡೀನಿ ಸರ್. ಏನ್ ಸರ್ಕಾರ ಇವತ್ತು ಸಭೆ ಮಾಡಾಕತ್ತೈತಿ, ಏನ್ ಡಿಮ್ಯಾಂಡ್ ಮಾಡ್ತೀರಿ? ಡಿಮ್ಯಾಂಡ್ ಅಂದ್ರೆ 3,500 ರೂಪಾಯಿ ರೀ ಕೊಡಬೇಕ್ರಿ. ಕೊಡೋ ಮಠ ಇದನ್ನ ಹಿಂಗೆ ಹೋರಾಟ ಮಾಡಾಮರಿ. ಇದು ಕೊಡಲಿಲ್ಲ ಅಂದ್ರೆ ಈ ಕಾಜ ಮ್ಯಾಗ ಉರುಳು ಸೇವೆ ಮಾಡೇನ್ರಿ. ನೆಕ್ಸ್ಟ್ ಏನೈತಿಲ್ಲ ಕಾಜ್ ತಿತ್ತನ್ರಿ ನಾ ಏನು ಇದಕ್ಕೆ ಬಂದ ಸರ್. ಸೊ ಪ್ರತಿಭಾ, ಇದು ಒಂದು ಕಡೆ ವಿಭಿನ್ನವಾಗಿ ಪ್ರತಿಭಟನೆಗಳು ನಡೀತಾ ಇದ್ರೆ, ಇನ್ನೊಂದು ಕಡೆ ಈ ಒಂದು ಗುರ್ಲಾಪುರ ವೇದಿಕೆ ಏನಿದೆ ಇಲ್ಲಿ ಇವತ್ತು ಶಾಸಕ ಪುಟ್ಟಣ್ಣಯ್ಯ ಸೇರಿದಂತೆ ಬಹುತೇಕ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಠಾಧೀಶರು ಮತ್ತು ರೈತ ಹೋರಾಟಗಾರರು, ಕಬ್ಬು ಬೆಳೆಗಾರರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರಕ್ಕೆ ಇವತ್ತು ಏನೇ ಆಗಲಿ ನಿರ್ಧಾರವನ್ನ ಪ್ರಕಟಣೆ ಮಾಡಲೇಬೇಕು, ರೈತರ ಪರವಾಗಿ ಆ ನಿರ್ಧಾರ ಬರಲಿ ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಪ್ರತಿಮಾ, ಎಸ್, ಹಾಗೆ ಸಂಪರ್ಕದಲ್ಲಿ ಸಹದೇವ್, ತೀವ್ರ ಸ್ವರೂಪ ಪಡಿತಾ ಇದೆ ಪ್ರತಿಭಟನಾಕಾರರ ಹೋರಾಟ. ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಕಬ್ಬು ಬೆಳೆಗಾರರು. ಹತ್ತರಿಗೆ ಬಳಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರತಿಭಟನೆ. ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಕೈಗೊಳ್ಳಲಾಗಿದೆ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಹತ್ತರ್ಗಿ ಬಳಿ ಭದ್ರತೆ ಹೆಚ್ಚಿಸಲಾಗಿದೆ. 100ಕ್ಕೂ ಅಧಿಕ ಪೊಲೀಸರಿಂದ ಟೋಲ್ ಬಳಿ ಭದ್ರತೆ. ಬೆಳಗ್ಗೆ 11 ಗಂಟೆಗೆ ಹೆದ್ದಾರಿಯನ್ನ ಬಂದ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಅನ್ನದಾತರು. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಈಗ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ಬಹಳ ದೊಡ್ಡ ಸ್ವರೂಪದಲ್ಲಿ ಮುನ್ನುಗ್ಗುವಂತ ಚಾನ್ಸಸ್ ಕಂಡು ಬರ್ತಾ ಇದೆ. ಹೇಗಿದೆ ಸಿದ್ಧತೆ ಅಂತ ಹೆದ್ದಾರಿ ಬಂದ್ ಮಾಡೋದಕ್ಕೆ? ಪ್ರತಿಮಾ, ಕಬ್ಬು ರೈತರ ಪಾಲಿಗೆ ಸಿಹಿ ಆಗಬೇಕಾಗಿತ್ತು, ಆದರೆ ಅದು ರೈತರ ಪಾಲಿಗೆ ಸಿಹಿ ಆಗಿದೆ, ಕೇವಲ ಸಕ್ಕರೆ ಕಾರ್ಖಾನೆಗಳ ಪಾಲಿಗೆ ಮಾತ್ರ ಸಿಹಿ ಆಗ್ತಾರಂಥದ್ದು. ಹೀಗಾಗಿ ರೈತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಇವತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಈ ಹತ್ತರ್ಗಿ ಬಳಿ ಇರತಕ್ಕಂಥ ಟೋಲ್ ಪ್ಲಾಜಾ ಬಳಿ ಇರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿನ ತಡೆದು ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿಕ್ಕೆ ರೈತರು ಮುಂದಾಗಿರುವಂಥದ್ದು ನಮ್ಮ ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಇದೀಗ ಹತ್ತರ್ಗಿ ಟೋಲ್ ಪ್ಲಾಜಾ ಬಳಿ ಇರುವಂಥದ್ದು. ಇದು ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಈ ಹೆದ್ದಾರಿಯನ್ನು ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿಕ್ಕೆ ರೈತರು ಮುಂದಾಗಿರುವಂಥದ್ದು. ಯಾಕಂತಂದರೆ ಸರ್ಕಾರ ಎಲ್ಲೋ ಒಂದು ಕಡೆ ತಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ, ಸಕ್ಕರೆ ಕಾರ್ಖಾನೆಗಳು ಕೂಡ ನಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಹೋರಾಟ ಅನಿವಾರ್ಯ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಹೀಗಾಗಿ ಬೆಳಗ್ಗೆ 11 ಗಂಟೆ ಸಮಯಕ್ಕೆ ಈ ಹೆದ್ದಾರಿಯನ್ನು ಬಂದ್ ಮಾಡಿ ಹೋರಾಟವನ್ನು ಮಾಡಲಿಕ್ಕೆ ರೈತರು ಮುಂದಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಪೊಲೀಸರು ಕೈಗೊಂಡಿರುವಂಥದ್ದು. ಯಾಕಂತಂದರೆ ಇದು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಪೊಲೀಸರು ಈ ಹತ್ತರ್ಗಿ ಟೋಲ್ ಪ್ಲಾಜಾ ಬಳಿ ಮುಕ್ಕಾಂ ಮಾಡಿರುವಂಥದ್ದು. 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆ ಅಂತಂದರೆ 11 ಗಂಟೆ ಅಷ್ಟೊತ್ತಿಗೆ ನಾವು ಇದನ್ನು ಬಂದ್ ಮಾಡ್ತೇವೆ ಅನ್ನೋ ಮಾತನ್ನು ರೈತರು ಹೇಳ್ತಾ ಇರೋದು. ಆದರೆ
ಇದು ರಾಷ್ಟ್ರೀಯ ಹೆದ್ದಾರಿ ಆಗಿರುವಂಥ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಬಂದ್ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋ ಮಾತನ್ನ ಪೊಲೀಸರು ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ಈಗಾಗಲೇ ರೈತರಿಗೂ ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು. ಒಂದು ವೇಳೆ ನೀವು ಪ್ರತಿಭಟನೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರೆ ಅದಕ್ಕೆ ಅವಕಾಶವನ್ನು ಕೊಡ್ತೇವೆ, ಆದರೆ ನೀವು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ತೇನೆ ಅಂತಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅವಕಾಶವನ್ನು ಕೊಡೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ರೈತರಿಗೆ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ರೈತರು ನಾವಿಲ್ಲಿ ಈ ಹೆದ್ದಾರಿಯನ್ನು ಬಂದ್ ಮಾಡ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದು. ಕೆಲವೇ ಹೊತ್ತಿನಲ್ಲಿ ನಾವು ಬಂದನ್ನು ಮಾಡ್ತೇವೆ ಅನ್ನೋ ಮಾತುಗಳನ್ನ ರೈತರು ಹೇಳುವಂಥದ್ದು. ಒಂದು ವೇಳೆ ರೈತರು ಈ ಹೆದ್ದಾರಿಯನ್ನು ಬಂದ್ ಮಾಡಿದ್ರೆ ಅವರನ್ನು ವಶಕ್ಕೆ ಪಡಲಿಕ್ಕೆ ಬೇಕಂತ ಎಲ್ಲ ಸಿದ್ಧತೆಯನ್ನು ಕೂಡ ಪೊಲೀಸರು ಕೈಗೊಂಡಿರುತ್ತದೆ. ಈಗಾಗಲೇ 4ಕ್ಕೂ ಹೆಚ್ಚು ಪೊಲೀಸ್ ವಾಹನಗಳಿವೆ, ಅನೇಕ ಸರ್ಕಾರಿ ಬಸ್ಗಳನ್ನು ಕೂಡ ಇಲ್ಲಿ ತಂದು ನಿಲ್ಲಿಸಿರುವಂಥದ್ದು. ಎಷ್ಟು ರೈತರು ಬರ್ತಾರೋ ಅವರೆಲ್ಲರನ್ನು ಕೂಡ ವಶಕ್ಕೆ ಪಡೆದು ಇಲ್ಲಿ ವಾಹನ ಸಂಚಾರಕ್ಕೆ ಬೇಕಂತ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಿಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಯಾಕಂತಂದ್ರೆ ಇದು ರಾಷ್ಟ್ರೀಯ ಹೆದ್ದಾರಿಯಿಂದ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾರೆ, ಅವರೆಲ್ಲರೂ ಕೂಡ ತೊಂದರೆ ಆಗಬಾರ್ದಂತ ಒಂದು ಹಿನ್ನೆಲೆಯಲ್ಲಿ ರೈತರು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿದ್ರೆ ಅವರನ್ನ ವಶಕ್ಕೆ ಪಡಲಿಕ್ಕೆ ಬೇಕಂತ ಎಲ್ಲ ಕ್ರಮಗಳನ್ನು ಇದೀಗ ಪೊಲೀಸರು ಕೈಗೊಂಡಿರುವಂಥದ್ದು. ಪ್ರತಿಮಾ, ಆದ್ರೆ ಪೊಲೀಸರ ಕ್ರಮಕ್ಕೆ ನಾವು ಎಲ್ಲ ಒಂದ್ ಕಡೆ ರೈತರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದು ರೈತರ ಒಂದು ಅಳಿವು ಉಳಿವಿನ ಪ್ರಶ್ನೆ ಆಗಿದೆ. ಹೀಗಾಗಿ ನಾವು ಹೆದ್ದಾರಿಯನ್ನ ಬಂದ್ ಮಾಡ್ತೇವೆ. ಸಿಎಂ ಸಭೆಗೂ ಕೂಡ ಮುನ್ನವೇ ಹೆದ್ದಾರಿಯನ್ನ ಬಂದ್ ಮಾಡೋದ್ರ ಮುಖಾಂತರ ಒಂದು ಸಭೆಗೆ ಒಂದು ನಮ್ಮ ಒಂದು ಸಂದೇಶವನ್ನ ನೀಡುವ ಒಂದು ಕೆಲಸವನ್ನ ಮಾಡ್ತೀವಿ ಅನ್ನೋ ಮಾತುಗಳನ್ನ ರೈತರು ಹೇಳ್ತಾ ಇರುವಂತದ್ದು. ಪ್ರತಿಮಾ, ಎಸ್ ಸಂಜಯ್, ಹಾಗೆ ಸಂಪರ್ಕದಲ್ಲಿ ಹಾಗೆ ಬಾಗಲಕೋಟೆಯಲ್ಲೂ ಕೂಡ ರೈತರ ಹೋರಾಟ ಜೋರಾಗಿರುವಂತದ್ದು. ರವಿ ಮುಕ್ಕಿ ನಮ್ಮ ರಿಪೋರ್ಟರ್ ನೇರ ಸಂಪರ್ಕದಲ್ಲಿ. ರವಿ, ಬಾಗಲಕೋಟೆಯಲ್ಲಿ ರೈತರ ಹೋರಾಟ ಯಾವ ರೀತಿಯಲ್ಲಿ ಸಾಗ್ತಾ ಇದೆ? ಸಭೆಯ ಮೇಲೆ ಒತ್ತಡ ಇನ್ನಷ್ಟು ಜಾಸ್ತಿ ಮಾಡೋದಕ್ಕೆ ಹೋರಾಟ ತೀವ್ರಗೊಳಿಸಿದಾರಾ, ಹೇಗೆ? ಹೌದು ಪ್ರತಿಮಾ, ಈಗಾಗಲೇ ಒಂದು ಕಡೆ ಸಿಎಂ ಅವರು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನ ಮಾಡೋಕೆ ಮುಂದಾಗಿರುವಂತಹ ಒಂದು ಸಂದರ್ಭದಲ್ಲಿನೇ ಬಾಗಲಕೋಟೆ ಜಿಲ್ಲಾದ್ಯಂತಲೂ ಕೂಡ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾನೆ ಸಾಗ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ರೈತರು ಅವರು ಸಭೆ ನಡೀಲಿ, ಅದರ ಸಭೆಯಲ್ಲಿ ಒಂದು ಯೋಗ್ಯವಾದ ನಿರ್ಣಯ ಬರಬೇಕು, ಅಲ್ಲಿವರೆಗೂ ಮಾತ್ರ ನಾವು ಪ್ರತಿಭಟನೆ ಕೈ ಮಾಡೋದಿಲ್ಲ ಅನ್ನೋ ಒಂದು ಕೈ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಅದಕ್ಕೆ ಸಾಕ್ಷಿ ಆದಂತೆ ದೃಶ್ಯವನ್ನು ನಾವು ತೋರಿಸೋದಾದ್ರೆ ಈಗಾಗಲೇ ಇದು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕಮತಿ ಕ್ರಾಸ್ ಅಂತ ಏನಿದೆ, ಈ ಕಮತಿ ಕ್ರಾಸ್ ನಲ್ಲಿ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲೇನೆ ಕಮತಿ ಕ್ರಾಸ್ ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗಿರುವಂತದ್ದು. ಅದರ ದೃಶ್ಯಾವಳಿಗಳನ್ನ ನಾವು ತೋರಿಸೋದು. ಬೆಳಿಗ್ಗೆ 6 ಗಂಟೆಗೆ ಆ ಬೀದಿಗಿಳಿದಂತಹ ರೈತರು ಹುನಗುಂದ ಹಾಗೂ ಇಳಕಲ್ ಮತ್ತು ಗುಳೆದಗುಡ್ಡ ಕಮತಿಗೆ ಭಾಗದ ರೈತರು ಈ ಒಂದು ಹೆದ್ದಾರಿಯನ್ನು ತಡೆ ಹಿಡಿದಿದ್ದಾರೆ. ಇದು ಬೆಳಗಾವಿಯಿಂದ ಮತ್ತು ಏನು ರಾಯಚೂರಿಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖವಾದಂತಹ ಹೆದ್ದಾರಿ. ಅದರಲ್ಲೂ ಪ್ರಮುಖವಾಗಿ ಹೇಳಬೇಕಂದ್ರೆ ಈ ರಸ್ತೆಯಲ್ಲಿ ಬೆಂಗಳೂರಿನ ಏನು ಬಾಗಲಕೋಟೆ, ಜಮಖಂಡಿ, ಮುಧೋಳ ಭಾಗದಲ್ಲಿ ಏನು ಬಸ್ಗಳು ಬರ್ತವೆ, KSRTC ಬಸ್ ಆಗಿರ್ಬೋದು ಮತ್ತು ಖಾಸಗಿ ಬಸ್ ಆಗಿರ್ಬೋದು, ಇದೇ ಮಾರ್ಗದಿಂದನೇ ಮುಂದೆ ಹೋಗಬೇಕು. ಆದ್ರೆ ಬೆಳಿಗ್ಗೆ 6 ಗಂಟೆನೇ ಒಂದು ರಸ್ತೆಯನ್ನು ತಡೆ ಮಾಡೋದ್ರಿಂದ ಬೆಂಗಳೂರಿಂದ ಆಗಿರ್ಬೋದು ಮತ್ತು ಇಳಗಲ್ ಮತ್ತು ರಾಯಚೂರು ಭಾಗದಿಂದ ಬರ್ತಾ ಇರುವಂತಹ ಬಸ್ ಆಗಿರ್ಬೋದು, ಬೇರೆ ಬೇರೆ ಲಾರಿಗಳಾಗಿರ್ಬೋದು, ಏನು ಖಾಸಗಿ ಬಸ್ಗಳಾಗಿರ್ಬೋದು, ಎಲ್ಲವೂ ಕೂಡ ಸ್ಥಳದಲ್ಲೇ ನಿಂತಿರುವಂತಹ ದೃಶ್ಯ. ಇದರಿಂದ ಸಾರ್ವಜನಿಕರಿಗೆ ತುಂಬಾನೇ ತೊಂದರೆ ಆಗ್ತಾ ಇರುವಂತದ್ದು ಇಲ್ಲಿ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದೀವಿ. ಏನು ಜಾಲಿ ಕಂಟಿನೂ ಕೂಡ ಈಗಾಗಲೇ ರಸ್ತೆ ಮೇಲೇನೆ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ರಸ್ತೆಯನ್ನ ತೆರವು ಮಾಡೋದಕ್ಕೆ ರೈತರು ಮುಂದಾಗ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಸ್ಥಳಕ್ಕೆ ಬಂದು ಹುನಗುಂದ ತಹಸೀಲ್ದಾರ್ ಪ್ರದೀಪ್ ಹಿರೇಮಠ ಅವರು ರೈತರ ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡೋಕೆ ಹೋಗಬೇಡಿ, ಆದಷ್ಟು ಬೇಗ ರಸ್ತೆಯನ್ನ ತೆರವು ಮಾಡಿ ಅಂತ ಹೇಳಿದ್ರು ಕೂಡ ಇಲ್ಲ, ನಾವು ಸರ್ಕಾರದಿಂದ ಒಂದು ಒಳ್ಳೆಯ ಒಂದು ನಮಗೆ ಉತ್ತಮವಾದಂತಹ ನಿರ್ಣಯ ಏನು ಬರೋವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿ ರೈತರು ಅವರ ಮನವೊಲಿಕೆಗೆ ಯಾವುದೇ ಕಾರಣಕ್ಕೂ ಜಾಗಲಿಲ್ಲ. ಈ ನಿಟ್ಟಿನಲ್ಲಿ ಪ್ರತಿಭಟನೆ ನಿರಂತರವಾಗಿ ಮುಂದುವರಿತಾನೆ ಸಾಗ್ತಾ ಇರುವಂತದ್ದು. ಈ ದೃಶ್ಯದಲ್ಲಿ ಕೂಡ ನಾವು ತೋರಿಸ್ತಾ ಇದೀವಿ. ಒಂದೇ ಒಂದು ಬೈಕ್ ಅನ್ನು ಕೂಡ ಈ ಒಂದು ರಸ್ತೆಯಿಂದ ಮುಂದೆ ಹೋಗೋಕೆ ಬಿಡದೇನೆ ರೈತರು ಪಟ್ಟು ಹಿಡಿದುಕೊಂಡು ರಸ್ತೆಯನ್ನ ತುಂಬಾನೇ ಬಿಗುವಾಗಿ ಟೈಟ್ ಮಾಡಿಕೊಂಡು ಇಲ್ಲಿ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಒಟ್ಟಲ್ಲಿ ಹೇಳೋದಾದ್ರೆ ಬಾಗಲಕೋಟೆ ಜಿಲ್ಲಾದ್ಯಂತ ಒಂದ್ ಕಡೆ ಇಲ್ಲಿ ಕಮತಿ ಕ್ರಾಸ್ ಆಗಿರ್ಬೋದು, ಅದರ ಜೊತೆಗೆ ಲೋಕಾಪುರ ಪಟ್ಟಣ ಆಗಿರ್ಬೋದು, ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹುಬ್ಬಳ್ಳಿಯಿಂದ ಸೊಲ್ಲಾಪುರಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಆ ಒಂದು ಬಾಗಲಕೋಟೆ ತಾಲೂಕಿನ ಗದ್ದನಕೆರೆ ಕ್ರಾಸ್ ನಲ್ಲೂ ಕೂಡ ರೈತರು ಸಂಪೂರ್ಣವಾಗಿ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡೋಕೆ ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ನಮ್ಮ ಪಟ್ಟಣ ಸಡಿಲಿಸುವುದಿಲ್ಲ, ನಮ್ಮ ಬೇಡಿಕೆ ಈಡೇರುವವರು ಕೂಡ ನಾವು ರಸ್ತೆ ತಡೆಯನ್ನು ಮಾಡಿದ್ವಿ, ಅದನ್ನ ಹಿಂತೆಗೆದುಕೊಳ್ಳುವ ಮಾತನ್ನ ರೈತರು ಹೇಳ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣ ಸಂಪೂರ್ಣ ಬಂದ್ ಆಗಿದೆ. ರೈತರ ಹೋರಾಟಕ್ಕೆ ರೈತರ ಜೊತೆಗೆ ವ್ಯಾಪಾರಸ್ಥರು ಕೂಡ ನಿಂತಿದ್ದಾರೆ. ವ್ಯಾಪಾರಸ್ಥರು, ಕರವೇ ಕಾರ್ಯಕರ್ತರು ಸಾಥ್ ಕೊಟ್ಟಿದ್ದಾರೆ. ಸ್ವಯಂ ಪ್ರೇರಿತವಾಗಿ ವ್ಯಾಪಾರಸ್ಥರೆಲ್ಲ ಅಂಗಡಿಗಳನ್ನ ಬಂದ್ ಮಾಡಿದ್ದಾರೆ. ತಮ್ಮ ಬೆಂಬಲವನ್ನ ಈ ಮೂಲಕ ವ್ಯಕ್ತಪಡಿಸಿದ್ದಾರೆ. ನಿರಂತರವಾಗಿ ರೈತರ ಹೋರಾಟ ಮುಂದುವರೆದಿದೆ. 9ನೇ ದಿನ ಒಂದು ಕಡೆ ಸಿಎಂ ನೇತೃತ್ವದಲ್ಲಿ ಸಭೆ ಇನ್ನೇನು ಕೆಲವೇ ಹೊತ್ತಲ್ಲಿ ಆರಂಭ ಆಗುತ್ತೆ. ಆದರೆ ಒಂದು ನಿರ್ಣಯ, ತಮ್ಮ ಪಟ್ಟು ಅದೆಲ್ಲವೂ ಕೂಡ ಸಮರ್ಪಕವಾಗಿ ತಾವು ಕೇಳಿದಂತಹ ಬೆಲೆ 3,500 ರೂಪಾಯಿ ಟನ್ಗೆ ಕೊಡಲೇಬೇಕು ಅನ್ನುವಂಥದ್ದು ಅವರ ಆಗ್ರಹ. ಅದು ಈಡೇರೋವರೆಗೂ ತಮ್ಮ ಹೋರಾಟ ಅಂತಿದ್ದಾರೆ ರೈತರು. ಅವರ ಹೋರಾಟಕ್ಕೆ ಜನ ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಕರವೇ ಕಾರ್ಯಕರ್ತರು, ವ್ಯಾಪಾರಸ್ಥರು ಕೂಡ ಬೆಂಬಲವನ್ನು ನೀಡಿದ್ದಾರೆ. ಅಂಗಡಿಗಳನ್ನು ಬಂದ್ ಮಾಡಲಾಗಿದೆ. ಚಿಕ್ಕೋಡಿ ಪಟ್ಟಣ ಸಂಪೂರ್ಣ ಬಂದ್ ಆಗಿರುವಂತಹ ದೃಶ್ಯ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೋರಾಟಗಾರರು.
ರೈತರಿಗೆ ಇವತ್ತಿನ ಸಭೆಯಲ್ಲಿ ಸರ್ಕಾರದ ನಿರ್ಣಯ ಸಿಹಿಯಾಗಿರುತ್ತಾ ಅಥವಾ ಮತ್ತಷ್ಟು ಹೋರಾಟ ಮುಂದುವರಿಸುವ ಹಾಗಾಗತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ. ಬೆಳಗಾವಿಯ ಗೋಕಾಕ್ನಲ್ಲೂ ಕೂಡ ರೈತರಿಂದ ಪ್ರತಿಭಟನೆ ನಡೀತಾ ಇದೆ. ಗೋಕಾಕ್ನಲ್ಲಿ ತೀವ್ರ ಸ್ವರೂಪ ಪಡೆದಿದೆ. ಪ್ರತಿಭಟನೆ ವೇಳೆ ರಸ್ತೆ ತಡೆಯೋದಕ್ಕೆ ರೈತರು ಮುಂದಾದರು. ಗೋಕಾಕ ಅಥಣಿ ಸಂಪರ್ಕಿಸುವಂತಹ ರಸ್ತೆಯನ್ನ ತಡೆಯುವಂತಹ ಯತ್ನ ಮಾಡಿದ್ದಾರೆ. ಆದರೆ ರಸ್ತೆ ತಡೆಗೆ ಪೊಲೀಸರು ವಿರೋಧಿಸಿದ್ರು. ಪೊಲೀಸರ ನಡೆಗೆ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೆದ್ದಾರಿಯಲ್ಲೇ ಮಲಗಿ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ. ಇನ್ನೇನು ಕೆಲವೇ ಹೊತ್ತಲ್ಲಿ ಸಭೆ ಆರಂಭ ಆಗುತ್ತೆ. ಮಧ್ಯಾಹ್ನ ರೈತರೊಂದಿಗೂ ಕೂಡ ಸಭೆ ನಿಗದಿಯಾಗಿದೆ. ಆದರೆ ತಮ್ಮ ಆಗ್ರಹ ಈಡೇರೋವರೆಗೂ ಹೋರಾಟ ಅಂತಿದ್ದಾರೆ ರೈತರು. ಜೊತೆಗೆ ರಸ್ತೆ ತಡೆಯೋದಕ್ಕೆ ಮುಂದಾದರೂ ಆ ಸಂದರ್ಭದಲ್ಲಿ ಪೊಲೀಸರೊಂದಿಗೆ ವಾಗ್ವಾದ ಆಗಿದೆ. ರಸ್ತೆ ತಡೆಯೋದಕ್ಕೆ ಬಿಡಲಿಲ್ಲ ಪೊಲೀಸರು ಅಂತ ಪೊಲೀಸರ ನಡೆಗೂ ಕೂಡ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಸ್ತೆಯಲ್ಲೇ ಮಲಗಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದಿನೇ ದಿನೇ ತೀವ್ರ ಸ್ವರೂಪ ಪಡಿತಾ ಇದೆ ಹೋರಾಟ. ಬೆಳೆದ ಬೆಳೆಗೆ ಸರಿಯಾದಂತಹ ಬೆಲೆ ಬೇಕು. ನಾವು ಕೇಳ್ತಾ ಇರುವಂಥದ್ದು ಟನ್ ಕಬ್ಬಿಗೆ 3,500 ಅದು ನಿಗದಿಯಾಗಬೇಕು ಅನ್ನೋದು ಇವರ ಆಗ್ರಹ.